ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ನಿಮ್ಮ ಪರಿಪೂರ್ಣವಾದಂತಹ ಮನಸ್ಸು ನಿಮ್ಮ ಕಾರ್ಯಕ್ಷೇತ್ರದಲ್ಲಿಯೇ ಇರುತ್ತೆ. ಹಾಗಾಗಿ ಕೆಲಸದ ಗುಣಮಟ್ಟ ಉತ್ತಮವಾಗಿರುತ್ತೆ ಅನ್ನುವಂಥದ್ದನ್ನು ತಿಳಿಬಹುದು. ವಿದ್ಯಾರ್ಥಿಗಳಿಗೆ ಈ ದಿವಸ ಎಲ್ಲಿಲ್ಲದಂತಹ ಕಾಳಜಿ, ನಾನು ಓದಬೇಕು, ಮುಂದೆ ಬರತಕ್ಕಂತಹ ಪರೀಕ್ಷಾ ದೃಷ್ಟಿಯಿಂದಲಾದರೂ ಕೂಡ ನಾನು ಔನ್ನತ್ಯವನ್ನು ಪಡೀಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ತಕ್ಕಂಥದ್ದು. ಬೇರೆ ಬೇರೆ ಚಟುವಟಿಕೆಗಳನ್ನೆಲ್ಲ ಬಿಟ್ಟು ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಕ್ಕಂಥದ್ದಾಗತ್ತೆ. ವ್ಯವಹಾರದ ಬಗ್ಗೆ ದೊಡ್ಡ ಚರ್ಚೆಯನ್ನು ಮಾಡ್ತೀರಿ. ಯಾವುದಾದ್ರೂ ವ್ಯವಹಾರವನ್ನು ಕೈ ಹಿಡಿಬೇಕು, ಅದಕ್ಕೆ ಹೊಸತಾಗಿ ಏನಾದರೂ ಯೋಜನೆಗಳನ್ನು ಹಾಕಬೇಕು, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು, ಸರಿಯಾದಂತಹ ರೀತಿಯಲ್ಲಿ ಗುರಿ ಸಾಧನೆಯನ್ನು ಮಾಡಬೇಕು ಅಂತಕ್ಕಂತಹ ಚರ್ಚೆಗಳೆಲ್ಲ ಈ ದಿವಸ ನಡೆಯುವಂಥದ್ದಾಗತ್ತೆ. ಯಾವುದೇ ಕಾರಣಕ್ಕೂ ಕೋಪದಿಂದಲಾಗಲಿ ಆತುರಾತುರವಾಗಿ ಆಗಲಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಕು. ಅದು ನಿಮಗೆ ಮುಂದಿನ ದಿನಮಾನಕ್ಕೆ ತೊಂದರೆಯಾಗ್ತಕ್ಕಂಥದ್ದು. ನಿಮ್ಮ ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಅಡ್ಡಿಯೋ ಅಡಚಣೆಯೋ ಬರತಕ್ಕಂಥದ್ದು ಈ ಕೋಪ ಮತ್ತು ಆತುರವಾದಂತಹ ನಿರ್ಧಾರದಿಂದಲೇ ಆಗತ್ತೆ ಎನ್ನುವಂಥದ್ದು. ಬೇರೆಯವರ ಮೇಲೆ ಇರತಕ್ಕಂತಹ ಯಾವುದೋ ಕೋಪಕ್ಕೋಸ್ಕರವಾಗಿ ವ್ಯಾವಹಾರಿಕವಾಗಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾತಾಡಬಾರ್ದು. ಅಂದರೆ ಕೋಪ ಯಾವ ರೀತಿಯಲ್ಲಿ ಮಾತನ್ನು ಹೊರಹಾಕತ್ತೆ ಅನ್ನುವ ಒಂದು ವಿವೇಚನೆ ಇರಬೇಕಾದಂಥದ್ದು. ಇಲ್ಲದಿದ್ದರೆ ವ್ಯವಹಾರದಲ್ಲಿ ಏನೋ ತೊಂದರೆಗಳು ಅಡ್ಡಿ ಆತಂಕಗಳು ಉಂಟಾಗ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳಿಗೆ ಒಳ್ಳೆಯ ದಿವಸ, ಆದರೆ ಸಮಾಜದ ರೀತಿ ರಿವಾಜುಗಳನ್ನು ಅನುಸರಿಸ್ತಾ ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಾಗಿ ಇರುವಂಥದ್ದು. ವಿಶೇಷವಾಗಿ ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಒಂದಷ್ಟು ಆಲಸ್ಯವನ್ನು ದೂರ ಮಾಡಿ ನಿಮ್ಮೆಲ್ಲ ಕಾರ್ಯಗಳಲ್ಲಿ ಚುರುಕುತನದಿಂದ ಚಟುವಟಿಕೆಯಿಂದ ನೀವು ವರ್ತಿಸಬೇಕಾಗತ್ತೆ. ಹಾಗಿಲ್ಲ ಅಂತಾದರೆ ಅವಕಾಶ ವಂಚಿತರಾಗ್ತಕ್ಕಂಥದ್ದು ಖಂಡಿತವಾಗಿ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು. ಆಲಸ್ಯವೇ ರೋಗವಾಗಿ ಪರಿಣಮಿಸ್ತಕ್ಕಂಥದ್ದು. ಯಾವಾಗಲೂ ಮಲಗೆ ಇರತಕ್ಕಂಥದ್ದು ಅಥವಾ ಯಾವ ಕೆಲಸಗಳೂ ಇಲ್ಲದೆ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದು, ಇದು ರೋಗವಾಗಿ ಪರಿಣಮಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಪರಿಶ್ರಮ ಪಡ್ತಕ್ಕಂಥವ್ರಿಗೆ ಈ ದಿವಸ ಶುಭ ಇದೆ. ಅಂದರೆ ನೀವು ಎಷ್ಟು ಕಷ್ಟಪಡ್ತೀರೋ, ಎಷ್ಟು ಪರಿಶ್ರಮ ಪಡ್ತೀರೋ ಅಷ್ಟು ಫಲಪ್ರದಾಯಕವಾಗಿರತಕ್ಕಂತಹ ದಿವಸ, ಫಲವನ್ನು ನಿರೀಕ್ಷೆ ಮಾಡುವಂತಹ ದಿವಸವಾಗಿರುತ್ತೆ. ವ್ಯವಹಾರದಲ್ಲಿ ದೂರದ ದೃಷ್ಟಿಯನ್ನಿಟ್ಟುಕೊಂಡು ನೀವು ವ್ಯವಹರಿಸಬೇಕಾಗತ್ತೆ. ಕೇವಲ ಇವತ್ತಿನ ಸುಖ, ಇವತ್ತಿನ ಆದಾಯ, ಗಳಿಕೆ ಉಳಿಕೆಗಳು ಮಾತ್ರ ಅಲ್ಲ, ಭವಿಷ್ಯತ್ತಿನಲ್ಲಿ ಯಾವ ರೀತಿ ಇದರಿಂದ ಜೀವನವಾಗತ್ತೆ ಅನ್ನುವಂತಹ ವಿವೇಚನೆ ಇರಲಿ. ಉತ್ತಮವಾದಂತಹ ಆಹಾರ ಸೇವನೆಗೆ ಅವಕಾಶ ಇದೆ. ಇದರಿಂದ ಆರೋಗ್ಯದ ಬಗ್ಗೆಯೂ ಕೂಡ ನಿಮಗೆ ಒಂದಷ್ಟು ಸಮಾಧಾನಕರವಾದಂತಹ ವಿಚಾರ. ಮಕ್ಕಳು ಓದಕ್ಕೆ ಹೋಗಬೇಕು, ಶಾಲೆಗೆ ಹೋಗಬೇಕು, ಅಭ್ಯಾಸ ಮಾಡಬೇಕು ಅಂತಂದರೆ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ನಾನು ಹೋಗೋದಿಲ್ಲ, ನನಗೆ ಓದು ಬೇಡ ಅನ್ನುವ ರೀತಿಯಲ್ಲಿ ಹಠವನ್ನು ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ನೀವು ಅವರನ್ನು ಗಮನಿಸಿ ಅವರಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಇಷ್ಟದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ, ತುಂಬ ಬೌದ್ಧಿಕವಾಗಿ ಪ್ರೌಢವಾಗಿ ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಿ ಚರ್ಚೆ ಮಾಡಿ ನಿರ್ಧಾರಾದಿಗಳನ್ನು ಮಾಡ್ತೀರಿ. ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ ಶಾಶ್ವತವಾದಂತಹ ಕಾರ್ಯಕ್ಷೇತ್ರಕ್ಕೆ ನಾಂದಿಯನ್ನು ಹೇಳ್ತಕ್ಕಂಥದ್ದಾಗತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ಪಾಲು ಹಕ್ಕಿನ ದೃಷ್ಟಿಯಿಂದ ಬಾಧ್ಯಸ್ಥರಾಗಿ ನಿಮಗೇನು ದೊರೀಬೇಕು ಅದು ಬಹಳ ಸುಲಭವಾಗಿ ಯಾವುದೇ ರೀತಿಯ ಗೋಜಲುಗಳಿಲ್ಲದೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮೆಲ್ಲ ಕೆಲಸಗಳು ಕೂಡ ಸಕಾಲದಲ್ಲಿ, ಅಂದರೆ ಸರಿಯಾದಂತಹ ಸಮಯಕ್ಕೆ ಪೂರ್ಣ ಆಗುತ್ತೆ. ಸ್ವಾಭಾವಿಕವಾಗಿ ಅದು ಸಂತೋಷವಾಗುತ್ತೆ. ಮುಂದಿನ ಕೆಲಸಗಳಿಗೆ ಒಂದು ರೀತಿಯ ಉತ್ಸಾಹವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ವ್ಯಾವಹಾರಿಕವಾಗಿ ಧನಾತ್ಮಕವಾದಂತಹ ಬದಲಾವಣೆಯನ್ನು ಕಾಣ್ತೀರಿ. ಅಂದರೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನೀವು ಅಂದುಕೊಂಡಂತಹ ನಿರೀಕ್ಷೆ ಮಾಡಿದಂತಹ ಅಪೇಕ್ಷೆ ಪಟ್ಟಂತಹ ರೀತಿಯಲ್ಲಿ
ನಿಮ್ಮ ಕೆಲಸಗಳಾಗತ್ತೆ. ಹಾಗಾಗಿ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸು ಉಲ್ಲಸಿತವಾಗಿರತಕ್ಕಂಥದ್ದಾಗುತ್ತೆ. ಮನೆಯವರ ಮತ್ತು ಸ್ನೇಹಿತರ ಪ್ರೋತ್ಸಾಹ, ಅವರ ಬೆಂಬಲ ನಿಮಗೆಲ್ಲ ಕೆಲಸದಲ್ಲೂ ಕೂಡ ಗಟ್ಟಿತನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಮತ್ತೊಂದಷ್ಟು ಕೆಲಸಗಳನ್ನು ಸಾಧನೆಯನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಸು ನಿಮ್ಮಲ್ಲಿ ಗಟ್ಟಿಯಾಗ್ತಕ್ಕಂಥದ್ದು. ತಾಯಿಯವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಏನೋ ತೊಂದರೆಗಳಾಗತಕ್ಕಂತಹ ಸೂಚನೆ ಇದೆ, ಅದನ್ನು ಗಮನಿಸಿಕೊಂಡು ಅವರಿಗೆ ಸರಿಯಾದಂತಹ ವೈದ್ಯೋಪಚಾರವನ್ನು ಮಾಡಿದರೆ ಆ ತೊಂದರೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೇ ದೃಷ್ಟಿಕೋನದಿಂದ ಆಲೋಚನೆ ಮಾಡಿದರೂ ಕೂಡ ನಿಮ್ಮ ಸ್ನೇಹಿತರನ್ನು ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರದ ಸ್ನೇಹಿತರು ನಿಮ್ಮ ಸಂಪರ್ಕದಲ್ಲೇ ಇರ್ತಾರೆ. ಅವರಿಂದ ನಿಮಗೆ ತೊಂದರೆ ಅಂತಕ್ಕಂಥದ್ದು ಈ ದಿವಸದಲ್ಲಿ ಇದೆ. ಎಚ್ಚರಿಕೆಯನ್ನು ವಹಿಸಬೇಕು. ಅದಿಲ್ಲ ಅಂತಾದರೆ ನೀವು ಕೂಡ ಅವರು ಮಾಡಿದ ತಪ್ಪಿಗೆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದಿದೆ. ಕುಟುಂಬದಲ್ಲಿ ವಿನಾಕಾರಣ ಏನೇನೋ ಆತಂಕಗಳು ಸೃಷ್ಟಿಯಾಗ್ತಕ್ಕಂಥದ್ದು. ಯಾವ ಕ್ಷಣದಲ್ಲಿ ಹೇಗೋ ನಮ್ಮ ಕುಟುಂಬದ ಬಗ್ಗೆ ಯಾವ ರೀತಿ ರಕ್ಷಣೆಗೆ ನಾವು ಯೋಚನೆಯನ್ನು ಮಾಡಬೇಕು, ಚಿಂತನೆಯನ್ನು ನಡೆಸಬೇಕು ಅಂತಕ್ಕಂತಹ ಮಾತು ನಿಮ್ಮ ಮನಸ್ಸಿನಲ್ಲಿ ಹುಟ್ಟತಕ್ಕಂಥದ್ದಾಗತ್ತೆ. ಹಣ ಅಥವಾ ಇನ್ಯಾವುದೋ ನಿರೀಕ್ಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದುರ್ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು, ಇನ್ಯಾವುದೋ ಒಂದು ಆಸೆಗೊಳಪಟ್ಟು ಅಥವಾ ಇನ್ಯಾವುದೋ ನಿರೀಕ್ಷೆಗೊಳಪಟ್ಟು ದುರ್ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯದಾಗಿ ಕಾಣೋದಿಲ್ಲ. ಹಣಕ್ಕಿಂತ ಮರ್ಯಾದೆ ಬಹಳ ಮುಖ್ಯ, ಮಾನ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕಾದಂತಹ ವಿಚಾರ. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕಳ್ಳತನದ ಆರೋಪ ಬರತಕ್ಕಂತಹ ಸೂಚನೆ ಇದೆ. ನೀವು ತಪ್ಪು ಮಾಡಿರ್ತೀರೋ ಇಲ್ಲವೋ ಅದು ಬೇರೆ, ಆದರೆ ಆ ಆರೋಪವನ್ನು ಮಾತ್ರ ತಾವು ಹೊತ್ತುಕೊಳ್ಬೇಕಾದಂಥದ್ದಿದೆ. ಇದರೆಲ್ಲ ನಿವೃತ್ತಿಗೋಸ್ಕರವಾಗಿ ದುರ್ಗಾ ಪರಮೇಶ್ವರಿಯನ್ನು ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.